ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಟೈಲರಿಂಗ್ ಕ್ಲಾಸ್ ನಡೀತಿತ್ತು, ಅಲ್ಲಿ ಜಾಯ್ನ್ ಆಗಿದ್ದೆ. ಅಲ್ಲಿಂದ ವಿಶ್ವನಾಥ್ ಅವ್ರ ಬರ್ಡೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ ಟೈಲರಿಂಗ್ ಕ್ಲಾಸ್ ಅವರು. ಆ ವಿಡಿಯೋ ಆಗಿರುತ್ತೆ, ಏನೆಲ್ಲ ಆಗತ್ತೆ ತೋರಿಸ್ತೀನಿ ಬನ್ನಿ. ನಾವಿವತ್ತಿದೆ ಬಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಇದು ನಮ್ಮ ಏರಿಯಾ ಮಾರಮ್ಮ ದೇವಸ್ಥಾನ. ವಿಶ್ವನಾಥ್ ಅವ್ರ ಬರ್ಡೇಗೆ ಹೋಗೋಕೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಈಗ ಕೂತಿದ್ದೀವಿ ನೋಡಿ ಬಸ್ಸಲ್ಲಿ, ನಮ್ಮ ಟೈಲರಿಂಗ್ ಕ್ಲಾಸ್ ಅವರೆಲ್ಲ. ನೋಡಿ ಈಗ ಎಲ್ಲರೂ ಬಂದಿದ್ದಾರೆ, ಫುಲ್ ಬಸ್ ಫುಲ್ ಆಗಿದೆ. ಈಗ ಓಡ್ತಾ ಇದ್ದೀವಿ ನಾವು ಇಲ್ಲಿಂದ ಯಲಹಂಕಗೆ. ರಾಮಡಾ ಹೋಟ್ಲಲ್ಲಿರೋದು ಬರ್ಡೇ ಸೆಲೆಬ್ರೇಷನು. ಹೀಗೆಲ್ಲ ಓಡ್ತಾ ಇದ್ದೀವಿ. ಒರಿಜಿನಲ್ ಸಾಂಗ್ನ ಪೂರ್ತಿ ಹಾಕಿಲ್ಲ, ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ. ಹಾಗಾಗಿ ನಾನು ಬೇರೆ ಮ್ಯೂಸಿಕ್ ಹಾಕಿದ್ದೀನಿ. ಅವ್ರು ಡ್ಯಾನ್ಸ್ ಮಾಡಿರೋದನ್ನ ನೋಡಿ ಎಂಜಾಯ್ ಮಾಡಿ. ಈಗ ಎಲ್ರೂ ನಾವು ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ, ರಾಮಡಾ ಹೋಟೆಲ್ಗೆ. ನಾವಿಷ್ಟು ಜನ ಟೈಲರಿಂಗ್ ಕ್ಲಾಸಿಂದ ಹೋಗ್ತಾ ಇದ್ದೀವಿ. ಇದು ಹೋಟೆಲ್ ಎಂಟ್ರೆನ್ಸ್. ಬರ್ಡೇ ಪ್ರಯುಕ್ತ ಫುಲ್ ಬ್ಯಾನರ್ಸ್ ಎಲ್ಲ ಹಾಕಿ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡ ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ. ಈ ತರ ಇದೆ ಒಳಗಡೆ. ಫುಲ್ ಕ್ರೌಡ್ ಇತ್ತು, ಎಲ್ಲ ಚೆನ್ನಾಗಾಯ್ತು. ಇದು ಹಾಲ್ದು ಎಂಟ್ರೆನ್ಸು. ಎಲ್ಲರೂ ಫೋಟೋಸ್ ಎಲ್ಲ ತಗೋತಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಗಣೇಶ ಮತ್ತೆ ಈ ತರ ಎಲ್ಲ ಡೆಕೋರ್ ಮಾಡಿದ್ದಾರೆ ನೋಡಿ, ಫುಲ್ ಫ್ಲವರ್ಸ್ ಇಂದ ಎಲ್ಲ. ಇದು ರಾಮಡಾ ಹೋಟೆಲ್ದು ಲಾಬಿಯಲ್ಲಿ ಫುಲ್ಲು ಸೆಟ್ ತರ ಹಾಕಿ ಫುಲ್ಲು ದೊಡ್ಡದಾಗಿ ಹಾಕಿ ಮಾಡಿದ್ರು ನೋಡಿ. ಈ ತರ ಇತ್ತು. ಇಲ್ಲಿ ನಾವು ತಗೊಂಡೋಗಿರೋ ಹಾರನ ಓಪನ್ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಸರಿಗೆ ಹಾಕೋದಿಕ್ಕೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಊಟದಲ್ಲಿ ವೆಜ್ ನಾನ್ ವೆಜ್ ಎರಡು ಮಾಡಿಸಿದ್ರು. ವೆಜ್ಜಲ್ಲಿ ಪಲಾವ್, ಮೊಸರು ಬಜ್ಜಿ, ವಡೆ
ಮೈಸೂರು ಪಾಕ್, ಒಬ್ಬಟ್ಟು, ಅನ್ನ, ರಸಂ, ಮೊಸರನ್ನ ಇಷ್ಟೆಲ್ಲ ವೆರೈಟೀಸ್ ಮಾಡಿಸಿದ್ರು. ನಾನ್ ವೆಜ್ ಅಲ್ಲಿ ಬಿರಿಯಾನಿ ಸಮಥಿಂಗ್ ಏನ್ ಮಾಡಿಸಿದ್ರು ಅಂತ ನಂಗೆ ಐಡಿಯಾ ಇಲ್ಲ. ನಾನ್ ವೆಜ್ ಇತ್ತು. ಐಸ್ ಕ್ರೀಮ್ ಮತ್ತೆ ಬಾಳೆಹಣ್ಣು ಸಹ ಇತ್ತು. ಈಗ ನೋಡಿ ಎಲ್ಲರೂ ನಿಂತಿದ್ದಾರೆ ಇಲ್ಲಿ. ನಮ್ಮ ಯಲಹಂಕ ನಮ್ಮ ಯಶವಂತನಾಥ್ ಸಾಹೇಬ್ರದ್ದು 18ನೇ MLA ಆಗಿ 18 ವರ್ಷದ ಬರ್ತ್ಡೇ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಜನಸಾಗರನೇ ಸಾಕ್ಷಿ. ಅವರು 4ನೇ ಬಾರಿ ಅತಿ ಹೆಚ್ಚಿನ ಮತ ಸಂಖ್ಯೆ ತಗೊಂಡು ಜಯಗಳಿಸಿದ್ದಾರೆ. ಅವರು ಯಾವುದೇ ರೀತಿ ಸೋಲಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಸಣ್ಣ ಸಣ್ಣ ಕೆಲಸಗಳನ್ನು ಹುಡುಕಿ ಮಾಡೋಂಥ ಒಬ್ಬ ಗಣ್ಯ ವ್ಯಕ್ತಿ ಯಾರಿದ್ರು ಇದ್ರೆ ಅದು ವಿಶ್ವನಾಥ್ ಸಾಹೇಬ್ರು. ಇವತ್ತು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಡೀ ಯಲಹಂಕ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಿಜವಾಗೂ ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲಾ ಮತದಾರ ಬಂಧುಗಳು, ಎಲ್ಲಾ ಯುವಕರು, ಮಹಿಳೆಯರು ಎಲ್ಲರಿಂದ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಭಗವಂತ ಶುಭಾಶಯಗಳು. ಶಾಸಕರಿಗೆ MLA ಸರ್ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ತೆ. ನಮ್ಮ ಜನಪ್ರಿಯ ಶಾಸಕರಾದ MLA ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ನಮ್ಮ ಸಿದ್ನೋಸಳ್ಳಿ ಟೀಮ್ ಎಲ್ಲಾ ಮಹಿಳೆಯರು ಬಂದಿದೀವಿ. ಮತ್ತೆ ಇದೊಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದ್ರೆ ಯಲಹಂಕದಲ್ಲಿ ಇದೊಂದು ಹಬ್ಬ ನಡೀತಾ ಇದೆ ಇವತ್ತು. ಇದು ಸುಮ್ನೆ ಒಂದು ಹಬ್ಬ ಮಾಡ್ತಾ ಇರೋದು ಏನಂದ್ರೆ ಜನಗಳೆಲ್ಲ ಒಂದ್ ಕಡೆ ಸೇರ್ಲಿ, ಒಂದು ಹಬ್ಬದ ವಾತಾವರಣ. ಸುಮ್ನೆ ಎಷ್ಟೋ ಜನಕ್ಕೆ ಸಾಮೂಹಿಕವಾಗಿ ಎಷ್ಟೋ ಕೆಲಸ ಕಾರ್ಯಗಳಾಗ್ತಾ ಇದೆ. ಮತ್ತೆ ಹೆಲ್ತ್ ಕ್ಯಾಂಪ್ ಇದೆ, ರಕ್ತದಾನ ಶಿಬಿರ ಇದೆ, ಮತ್ತೆ ಅಂಗವಿಕಲರಿಗೆ ವೀಲ್ ಚೇರು ಮತ್ತೆ ಗಾಡಿಗಳು ಎಲ್ಲ ವಿತರಣೆ ಮಾಡಿದ್ದಾರೆ. ಮತ್ತೆ ಹೆಣ್ಮಕ್ಳಿಗೆ ಟೈಲರಿಂಗ್ ಮಿಷಿನ್ಗಳು ಕೊಟ್ಟಿರೋದಾಗಿರ್ಬೋದು, ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ಇದೊಂಥರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಲಹಂಕದಲ್ಲಿ ಒಂದು ಹಬ್ಬನೇ. ಹಾಗಾಗಿ ನಾವು MLA ಸರ್ಗೆ ಎಲ್ಲಾ ಮಹಿಳೆಯರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸರ್. ಹ್ಯಾಪಿ ಬರ್ತ್ಡೇ ಸರ್. ಯಲಹಂಕ ಕ್ಷೇತ್ರದ ಶಾಸಕರಾದ ನಮ್ಮ SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ವನಾಥ್ ಸರ್ ಬರ್ತ್ಡೇಗೆ ಎಲ್ಲ ನಮ್ಮ ಗ್ರೂಪ್ ಸಿದ್ದನಹೊಸಳ್ಳಿಯಿಂದ ಬಂದಿದೀವಿ. ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹಾರೈಸ್ತಾ ಇದೀವಿ. ಎಲ್ಲರೂ ಆರ್ಥಿಕ ಶುಭಾಶಯಗಳು ಸರ್. ವಿಶ್ವನಾಥ್ ಸರ್ ಬರ್ಡೇ ಪ್ರಯುಕ್ತ ಸೈಕಲ್ ಮತ್ತೆ 3 ವೀಲರ್ಸ್ ಕೊಟ್ಟಿದ್ದಾರೆ. ಹಾಗೆ ಟೈಲರಿಂಗ್ ಮಿಷಿನ್ ಸಹ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ ಹಾಕೋರಿಗೆಲ್ಲ ಸೈಕಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಡಿಯೂರಪ್ಪ ಸರ್ ಇದ್ದಾರೆ. ಇವರು ಬಂದಿದ್ರು ವಿಶ್ ಮಾಡಕ್ಕೋಸ್ಕರ. ಈಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಸ್ ಹತ್ರ ಹೋಗ್ತಾ ಇದೀವಿ ಮನೆಗೆ ಹೋಗಕ್ಕೆ. ನಾನು ಆಂಟಿ ಇಬ್ರು ನಡ್ಕೊಂಡು ಹೋಗ್ತಾ ಇದೀವಿ.